ಹಾಯ್ ಹಲೋ ಗೆಳೆಯರೇ, ನಾನು ನಿಮ್ಮ ಸಂದೀಪ್. ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಒಂದು ದಿನದಲ್ಲಿ ಯಾವೆಲ್ಲ ಪ್ಲೇಸಸ್ ಫ್ಯಾಮಿಲಿ ಜೊತೆ ಹೋಗ್ಬೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ನಮ್ಮೂರು ತಾವರೆಕೆರೆ ಕೋಲಾರ ರೋಡಿಂದ ಹೊಸ ನ್ಯಾಷನಲ್ ಎಕ್ಸ್ಪ್ರೆಸ್ ಹೈವೇ ಟುವರ್ಡ್ಸ್ ದೇವನಹಳ್ಳಿ. ಎಕ್ಸ್ಪ್ರೆಸ್ ಹೈವೇ ಅಂದಮೇಲೆ ರೋಡ್ ಕೂಡ ತುಂಬ ಚೆನ್ನಾಗೇ ಇರಬೇಕು ಅಲ್ವಾ? ನೋಡಿ ಎಕ್ಸ್ಪ್ರೆಸ್ ಹೈವೇ ಸೊಬಗನ್ನ ಎಷ್ಟು ಚೆಂದ ಇದೆ. ಎಕ್ಸ್ಪ್ರೆಸ್ ಹೈವೇ ಮುಗಿಸ್ಕೊಂಡು ನಾವು ಮೊದಲನೇ ಪ್ಲೇಸ್ ಹೋಗಿದ್ದು ದೇವನಹಳ್ಳಿ. ನಿಮಗೆ ಗೊತ್ತಿರೋ ಹಾಗೆ ದೇವನಹಳ್ಳಿ ಇತಿಹಾಸ ಪ್ರಸಿದ್ಧವಾದ ಸ್ಥಳ. ದೇವನಹಳ್ಳಿ ಅಂದಿದ ತಕ್ಷಣ ನಮಗೆ ನೆನಪಾಗೋದೇ ಕೋಟೆ. ಕೋಟೆ ಅಂದಾಕ್ಷಣ ಸ್ವಲ್ಪ ಆದರೂ ನೋಡಬೇಕು ಅನಿಸುತ್ತೆ. ಬಟ್ ಇಲ್ಲಿ ಸ್ವಲ್ಪನೇ ಉಳಿದಿರೋದ್ರಿಂದ ನಾವು ಅದನ್ನು ಕೂಡ ಚಿಕ್ಕದಾಗಿ ನೋಡ್ಕೊಂಡು ಹೋಗೋಣ ಬನ್ನಿ. ಕೋಟೆನ ಸುತ್ತು ಒಂದು ರೌಂಡ್ ನೋಡ್ಕೊಂಬರ್ಬೋದು. ಬಟ್ ನಾವು ಕೋಟೆ ಸುತ್ತ ಹೋಗಲಿಲ್ಲ. ಬಟ್ ಕೋಟೆ ಒಳಗಡೆ ಇರುವಂತಹ ದೇವಸ್ಥಾನಗಳಿಗೆ ವಿಸಿಟ್ ಕೊಡೋಣ. ಈಗ ನೀವು ನೋಡ್ತಾ ಇರೋದು ಶ್ರೀ ಕೋಟೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಬಲಭಾಗಕ್ಕಿರೋದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಕನ್ನಡದ ಹೆಸರಾಂತ ನಾಯಕ ನಟ ವಿಷ್ಣುವರ್ಧನ್ ಅವರ ಒಂದು ಫಿಲಮ್ ಶೂಟಿಂಗ್ ಕೂಡ ಆಗಿದೆ. ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನಿಮಗೆ ರೆಸ್ಪಾನ್ಸ್. ಮೂರು ದೇವಸ್ಥಾನ ವಿಸಿಟ್ ಮಾಡ್ಬೋದು. ಬಟ್ ನಾವು ಹೋಗಿದ್ದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಇದೇ ಆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ದೇವನಹಳ್ಳಿಯಿಂದ ನಾವು ಹೊರಟ್ವಿ. ನಾವೆಲ್ಲ ಹೊರಟು ಬರಬೇಕಾದ್ರೆ ಪೊಲೀಸವರ ಈ ಒಂದು ಸಾಮಾಜಿಕ ಕಾಳಜಿ ಕಂಡು ಬಂತು. ಎನ್ವಿರಾನ್ಮೆಂಟ್ ಡೇ ಅಂತ ಒಂದು ಗಿಡ ನೆಡ್ತಾ ಇದ್ರು. ದೇವನಹಳ್ಳಿ ಎಲ್ಲ ಸುತ್ತಾಡ್ಕೊಂಡು ನೆಕ್ಸ್ಟ್ ಹೊರಟಿದ್ದು ಚಿಕ್ಕಬಳ್ಳಾಪುರ ಹೈವೇ ರೋಡ್ನಲ್ಲಿ. ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಅಂತ ಈಗ ತಿಳ್ಕೊಳ್ಳೋಣ. ಹೈವೇ ರೋಡ್ನಲ್ಲಿ ಬರ್ತಾ ಬಾಗೇಪಲ್ಲಿ ಅಂತ ಬೋರ್ಡ್ ನೋಡಿ ಸರ್ವಿಸ್ ರೋಡ್ಗೆ ಡೈವರ್ಷನ್ ಇರುತ್ತೆ. ದಾರಿಯಲ್ಲಿ ಶನಿ ಮಹಾತ್ಮ ಸ್ವಾಮಿ ಬೆಟ್ಟ ಕೂಡ ಸಿಗುತ್ತೆ. ಇಫ್ ಯು ವಾಂಟ್ ಟು ವಿಸಿಟ್ ಯು ಕ್ಯಾನ್ ವಿಸಿಟ್. ಬಟ್ ನಮ್ಮ ಪ್ಲೇಸ್ ಇದ್ದಿದ್ದು ದೇವರಗುಡಿಪಲ್ಲಿಯಲ್ಲಿರುವ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಬನ್ನಿ ಆ ದೇವಸ್ಥಾನಕ್ಕೆ ಈಗ ಹೊರಡೋಣ. ಗಡಿದಂ ಅನ್ನೋ ಈ ಜಾಗ ಎರಡನೇ ತಿರುಪತಿ ಎಂದು ಕೂಡ ಕರೆಯಲ್ಪಟ್ಟಿದೆ. ಬಟ್ ಈ ದೇವಸ್ಥಾನದಲ್ಲಿರೋ ಆರ್ಟ್ ಆ್ಯಂಡ್ ಸ್ಕಲ್ಪ್ಚರ್ಸ್ ಕೂಡ ನೀವು ನೋಡ್ಬೋದು. ತುಂಬಾ ವಿಜೃಂಭಣೆಯಿಂದ ಇರುವಂತಹ ಈ ದೇವಸ್ಥಾನ. ಬನ್ನಿ ಎಲ್ಲರೂ ಈಗ ಒಳಗಡೆ ಹೋಗೋಣ. ಈ ದೇವಸ್ಥಾನದ ಮುಂಭಾಗದಲ್ಲಿ ಇರುವ ಈ ಎತ್ತರವಾದ ಬಾಗಿಲು ನೋಡ್ತಾ ಇದ್ದರೆ ಕಣ್ಣು ತುಂಬುತ್ತೆ. ದೇವಸ್ಥಾನ ಎಂಟ್ರೆನ್ಸಲ್ಲೇ ನೀವು ನೋಡ್ಬೋದು ದೇವಸ್ಥಾನ ಎಷ್ಟು ವಿಸ್ತೀರ್ಣವಾಗಿ ದೊಡ್ಡದಾಗಿ ಕಾಣುತ್ತೆ ಅಂತ. ನಾವು ಹೋಗುವಾಗ ಅಲ್ಲಿ ಯಾರೋ ಭಕ್ತಾದಿಗಳು ಗಿರಿಜಾ ಕಲ್ಯಾಣ ಉತ್ಸವ ನಡೆಸ್ತಾ ಇದ್ರು. ದೇವಸ್ಥಾನದ ಎಡಭಾಗದಲ್ಲಿ ನಮಗೆ ಗರ್ಭಗುಡಿ ಅಥವಾ ಸ್ವಾಮಿಯ ದರ್ಶನಕ್ಕೆ ಜಾಗ ಇದೆ. ಇವು ತುಂಬಾ ಹೂವು ನೋಡ್ಬೋದು. ಯಾಕೆ ಅಂದರೆ ಭಕ್ತಾದಿಗಳು ತಂದಿರೋ ಹೂವಿನ ಹಾರಗಳೆಲ್ಲ ಇಲ್ಲಿ ಆ ಸ್ವಾಮಿಗೆ ಅರ್ಪಿಸ್ತಾರೆ. ಸ್ವಾಮಿಯ ದರ್ಶನ ಮುಗಿಸ್ಕೊಂಡು ನೀವು ಹೊರಗಡೆ ಬಂದರೆ ಈ ಗ್ಲಾಸ್ನಲ್ಲಿರುವಂತಹ ಆ ಮೂರ್ತಿಗಳನ್ನು ಕಣ್ಣು ತುಂಬಿಸ್ಕೋಬೋದು. ದೇವಸ್ಥಾನ ಸುತ್ತು ಒಂದು ರೌಂಡ್ ಬಂದು ನಮಗೋಸ್ಕರ ಪ್ರಸಾದ ಕಾಯ್ತಾ ಇತ್ತು. ಅನ್ನದ ಋಣ ಆವತ್ತಿನ ದಿನ ನಮಗೆ ಅಲ್ಲೇ ಇತ್ತೇನೋ, ಪ್ರಸಾದ ನಮಗೆ ಗೊತ್ತಿಲ್ಲದಾಗೆ ಸಿಕ್ತು. ನೋಡಿ ಈ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೀವೇ ನೋಡ್ಬೋದು. ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಪ್ರಸಾದ ಮುಗಿಸ್ಕೊಂಡು ಹೀಗೆ ಬರ್ತಾ ಇದ್ದರೆ 41 ಅಡಿ ಬೃಹದಾಕಾರದ ಗೋಪುರ ನೀವಿಲ್ಲಿ ನೋಡ್ಬೋದು. ಆ ಗೋಪುರದಲ್ಲಿರುವಂಥ ಈ ಮಹಾದ್ವಾರ ಕೂಡ ಅಷ್ಟೇ ಅದ್ಭುತವಾಗಿದೆ. ಗಡಿದಂ ದೇವಸ್ಥಾನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಲೇಪಾಕ್ಷಿಗೆ. ಹೈವೇ ರೋಡ್ನಲ್ಲಿ ನಮಗೆ ಎಡಭಾಗಕ್ಕೆ ಈ ಪರ್ಟಿಕ್ಯುಲರ್ ದ್ವಾರ ಬಾಗಿಲು ಸಿಗುತ್ತೆ. ಈ ದ್ವಾರ ಬಾಗಿಲಿನ ಮೂಲಕನೇ ನಾವು ಲೇಪಾಕ್ಷಿಗೆ ತಲುಪುವಂಥದ್ದು. ಈ ದ್ವಾರ ಬಾಗಿಲಿನಿಂದ ಆಲ್ಮೋಸ್ಟ್ 16ರಿಂದ 17 ಕಿಲೋಮೀಟ್ರು ಲೇಪಾಕ್ಷಿಯ ಡಿಸ್ಟೆನ್ಸ್ ಆಗಿರುತ್ತೆ. ನೀವೇನು ನೋಡ್ತಾ ಇದ್ದೀರಾ ಈ ಲೇಪಾಕ್ಷಿ ರೋಡ್ ತುಂಬಾ ಅಚ್ಚುಕಟ್ಟಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ.
ಆ್ಯಂಡ್ ದ ನೇಚರ್ ಈಸ್ ವೆರಿ ಮಚ್ ಬ್ಯೂಟಿಫುಲ್. ಸುಮಾರು 15 ನಿಮಿಷದೊಳಗೆ ನಾವು ಈ ಲೇಪಾಕ್ಷಿ ತಲುಪಿದ್ವಿ. ಆಂಧ್ರ ಪ್ರದೇಶದ ಅನಂತಪುರ್ ಜಿಲ್ಲೆಯಲ್ಲಿರುವಂಥ ಈ ಅದ್ಭುತವಾದ ದೇವಸನ್ನಿಧಿ ಈ ಜಾಗಕ್ಕೆ ಲೇಪಾಕ್ಷಿ ಎಂದು ಏಂತಕ್ಕೆ ಹೆಸರು ಬಂತು, ಯಾಕೆ, ಏನು ಅಂತ ನಾನು ನನ್ನ ನೆಕ್ಸ್ಟ್ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಲೇಪಾಕ್ಷಿಯಲ್ಲಿ ಮೊದಲನೇ ಅಟ್ರಾಕ್ಷನ್ ಅಂದರೆ ಈ ಶಿವಲಿಂಗ. ಫಸ್ಟ್ ಈ ದೇವಸ್ಥಾನದಲ್ಲಿ ನೀವು ಶಿವಲಿಂಗ ನೋಡಿದ ತಕ್ಷಣ ವೀರಭದ್ರಸ್ವಾಮಿ ದೇವಸ್ಥಾನ ಕೂಡ ನೋಡ್ಬೋದು. ದೇವರ ದರ್ಶನ ಮುಗಿಸ್ಕೊಂಡು ಬಂದರೆ ನೀವು ದೇವಸ್ಥಾನದ ಆವರಣ ಏನಿದೆ ಅದು ಕಣ್ಣು ತುಂಬುತ್ತೆ. ಶಿವಲಿಂಗ ನೋಡಿದ್ಮೇಲೆ ನಂದಿನೂ ಕೂಡ ನೋಡಲೇಬೇಕು ಅಲ್ವಾ. ಇದೇ ನೋಡಿ ಎರಡನೇ ಅಟ್ರಾಕ್ಷನ್. ಲೇಪಾಕ್ಷಿ ಅಂದಮೇಲೆ ಜಟಾಯು ಪಕ್ಷಿನ ನೋಡಲೇಬೇಕು. ಲೇಪಾಕ್ಷಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಪೋಶೆಟ್ಟಿಹಳ್ಳಿ ಫಾಲ್ಸ್. ನೀರು ಕಮ್ಮಿ ಇತ್ತು, ಆದ್ದರಿಂದ ಅಲ್ಲಿನ ದೇವಸ್ಥಾನಕ್ಕೆ ನಾವು ವಿಸಿಟ್ ಮಾಡಿದ್ವಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಇದೇ ನೋಡಿ ಸಂಜೆಯ ಸೊಬಗು. ಒಂದೆರಡು ಫೋಟೋ ತಗೊಂಡು ನೆಕ್ಸ್ಟ್ ನಾವು ಬಂದಿದ್ದು ರಂಗಸ್ಥಳ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂತಹ ಈ ರಂಗಸ್ಥಳ ಅನ್ನುವ ದೇವಸ್ಥಾನ ಕೂಡ ತುಂಬ ಪ್ರಾಚೀನವಾಗಿದ್ದು ತುಂಬ ದೊಡ್ಡದಾಗಿರುವಂತಹ ಒಂದು ದೇವಸ್ಥಾನ. ನೀವೇ ನೋಡ್ಬೋದು ಈ ದೇವಸ್ಥಾನ ಎಷ್ಟು ಕಣ್ ತುಂಬುತ್ತೆ ಅಂತ. ದೇವಸ್ಥಾನದ ಒಳಾಂಗಣ ನೋಟ. ಪ್ರಾಚೀನವಾದ ದೇವಸ್ಥಾನ ಅಂತ ಹೇಳೋದಕ್ಕೆ ಈ ಕಲ್ಲು ಕೆತ್ತನೆಗಳೇ ಸಾಕ್ಷಿ. ರಂಗಸ್ಥಳದಲ್ಲಿ ರಥೋತ್ಸವ ನಡೆಯೋ ಕಾರಣ ಇದೇ ನೋಡಿ ಉತ್ಸವ ಮೂರ್ತಿ. ಇದೇ ನೋಡಿ ಭೂದೇವಿ ಸಮೇತ ಶ್ರೀ ರಂಗನಾಥ ಸ್ವಾಮಿ. ಕಣ್ಣು ತುಂಬಿಸ್ಕೊಂಡ್ರಿ ಅಲ್ವಾ ಈ ದೇವಸ್ಥಾನಗಳನ್ನೆಲ್ಲ ನೋಡಿ. ಈ ವಿಡಿಯೋಲಿ ನೀವು ಯಾವೆಲ್ಲ ಪ್ಲೇಸಸ್ ನೋಡಿದ್ರಿ ಅಂತ ಈ ಪರ್ಟಿಕ್ಯುಲರ್ ಪಿಕ್ಚರಲ್ಲಿ ನಿಮಗೆ ರೀಕ್ಯಾಪ್ ಆಗುತ್ತೆ. ಪ್ಲೀಸ್ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.